ಹಲೋ ನಮಸ್ಕಾರ ಎಲ್ಲರಿಗೂನು. ನಾವು ಈಗ RCB ವರ್ಸಸ್ DC ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇದಾರೆ. ಅದು ಬರೀ ಒಂದ್ ಮ್ಯಾಚ್ ಮಧ್ಯದಲ್ಲಿ ಇಬ್ಬರು ಆಡಿದ್ವಿ, ಬಟ್ ಈಗ ತಿರ್ಗಾ ಮೀಟ್ ಆಗ್ತಾ ಇದೀವಿ ನಾವು. ಫಸ್ಟ್ ಮ್ಯಾಚ್ ಅವರು ಒಂದು ಬ್ರೀಫ್ ರಿವಿಷನ್ ತರ ಮಾಡ್ಬೇಕು ಅಂದ್ರೆ ಎಕ್ಸಾಮ್ ಮುಂಚೆ ನಾವು ಹಾಕ್ಸ್ಕೊಂಡ್ವಿ ಆ ಮ್ಯಾಚ್ ಅಲ್ಲಿ. ಅಂದ್ರೆ ನಮ್ದು ಬ್ಯಾಟಿಂಗುನು ಅದೆಲ್ಲ ಆಯ್ತು. ಆಮೇಲೆ ಇಲ್ಲಿ KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್, ಅಕ್ಷರ್ ಪಟೇಲ್ ನಾವು ನಿಂಬೆಹಣ್ಣು ಹಾಕಿದ್ರು ಡೇವಿಡ್ ಮಿಲ್ಲರ್ ಬಂದು ನಮ್ಮ ಶೆಪರ್ಡ್ಗೆ ಹೊಡೆದು ಮ್ಯಾಚ್ ನ ಮುಗಿಸ್ದ. ಈಗ ನಾವು ರೌಂಡ್ 2ಗೆ ಹೋಗ್ತಾ ಇದೀವಿ. ಈ ರೌಂಡ್ 2 ನಲ್ಲಿ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ನಮಗೆ ಡೆಲ್ಲಿನಲ್ಲಿ ಲಾಸ್ಟ್ ಮ್ಯಾಚ್ ಏನಾಯ್ತು ಅಂತ ಒಂದ್ಸಲಿ ನೋಡೋಣ. ಅಂದ್ರೆ ಮೊನ್ನೆ ತಾನೇ ಆಯ್ತು ಒಂದು ಮ್ಯಾಚ್ ಅಲ್ಲಿ ಡೆಲ್ಲಿನಲ್ಲಿ. ಅದು ಎಕ್ಸ್ಟ್ರೀಮ್ಲಿ ಹೈ ಸ್ಕೋರಿಂಗ್ ಗೇಮು. ನೆನ್ನೆನೆ ಅನ್ಸತ್ತೆ ಆಗಿದ್ದು. ನಮ್ KL ರಾಹುಲ್ 152 ಹೊಡೆದ 67 ಬಾಲ್ಸ್ ಅಲ್ಲಿ. ಅವಾಗ್ಲೇ ಅನ್ಕೊಂಡೆ ಮ್ಯಾಚ್ ಸೋಲ್ತಾರ ಪಕ್ಕ ಅಂತ. ಹಂಗೆ ಆಯ್ತು, ಇವರು ಈಸಿಯಾಗಿ ಚೇಸ್ ಮಾಡಿದ್ರು. ಅದೊಂಥರ KL ರಾಹುಲ್ಗೆ ಲಕ್ಕೇ ಇಲ್ಲ, ಅವನಿಗೆ ಬರೀ ಲಕ್ ಬರೋದು RCB ಮೇಲೆ ಅಷ್ಟೇ. ಬಟ್ ನಾವು ಅದೇನೆ ಅದು ಲಾಸ್ಟ್ ಟೈಮ್ ಹೌದು. ಮೇರಾ ಮೇರಾ ಗ್ರೌಂಡ್ ನಹಿ ಹೇ ಯೇ ಅಂತ ಹೊಡೆದ್ಬಿಟ್ಟ. ಸೊ ಅದಕ್ಕೆ ಅವ್ನ್ KL ರಾಹುಲ್ ನೋಡಿದ್ರೆ ಒಂಥರ ಅನ್ಸುತ್ತೆ. ಇದ್ರೆ ಏನೋ ಯಾರೋ ಇವನ್ ಸಂಜೀವ್ ಗೋಯಂಕ ಟಚ್ ಮಾಡ್ಬಿಟ್ನ ಅವನ್ನ. ಅವನೊಂಥರ ಇಲ್ಲ ಸಂಜೀವ್ ಗೋಯಂಕ ಆದ್ಮೇಲೆ ಅದೊಂಥರ ಅದೇ ಕೆಲವರೆಲ್ಲ ಹೇಳ್ತಾರಲ್ಲ, ಕೆಲವು ರಿಲೇಶನ್ಶಿಪ್ ಆದ್ಮೇಲೆ ಬೌನ್ಸ್ ಬ್ಯಾಕ್ ಹಾಕಕ್ ಆಗ್ತಿಲ್ಲ ಅಂತ ಎಲ್ಲ. ಅವರೆಲ್ಲರೂ ಥೆರಪಿಗೆ ಹೋಗ್ತಾರಲ್ಲ, ಅದೇ ತರ ಅನ್ಸುತ್ತೆ KL ರಾಹುಲ್. ಅವ್ನ್ ಸಂಜೀವ್ ಗೋಯಂಕ ಅವನ್ನ ಟಚ್ ಮಾಡಾದ್ಮೇಲೆ ಅವ್ನಿಗೊಂಥರ ಕ್ರಿಕೆಟೇ ಜಿಗುಪ್ಸೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅದೇನೆ ಒಂದಷ್ಟು ಜನ ಈಗ ಫುಟ್ಬಾಲ್ ಪ್ಲೇಯರ್ಸ್ ಹೇಳ್ತಾರಲ್ಲ, ಲೀವ್ ದ ಫುಟ್ಬಾಲ್ ಬಿಫೋರ್ ಫುಟ್ಬಾಲ್ ಲೀವ್ಸ್ ಯು ತರ, ಇವನು ಲೀವ್ ದ ಗೋಯಿಂಕ ಬಿಫೋರ್ ಗೋಯಿಂಕ ಸಾಕ್ಸ್ ಯು. ಆತರ ಪಾಪ ಹಂಗೂ ಹಿಂಗೂ ಗೋಯಿಂಕ ಇಂದ ಓಡ್ ಬಂದ. ಬಟ್ ಆದ್ರೂ ಹ್ಯಾಂಗ್ ಓವರ್ ಇನ್ನೂ ಹೋಗಿಲ್ಲ KL ರಾಹುಲ್ಗೆ. ಹ್ಮ್ ನನಗೆ ಏನಿಲ್ಲ ಅಂದ್ರೂ ಪಾಪ ಅನ್ಸುತ್ತೆ. ಅವನು ಟೆಸ್ಟ್ ಅಲ್ಲಿ ಓಪನ್ ಮಾಡ್ತಾನೆ, ODIs ಅಲ್ಲಿ ನಂಬರ್ 5 ನಂಬರ್ 6 ಆಡ್ತಾನೆ, ಸಿಚುವೇಶನ್ ಬೇಕಾದಾಗ ಬರ್ತಾನೆ. ಅದಕ್ಕೆ T20ಲಿ ಕರೆಕ್ಟ್ ಓಪನ್ ಮಾಡ್ಯಾನೆ, ಟೈಮಿಗೆ ನಂಬರ್ 4 ಆಡ್ಯಾನೆ. ಕರೆಕ್ಟ್ ಟೈಮಿಗೆ ಅವಾಗ ಅವ್ನ್ ನಂಬರ್ 4 ಆಡ್ತೀನಿ ಅಂತ ಪ್ರಿಪೇರ್ ಆಗಿರ್ತಾನೆ ಪಾಪ 2-3 ತಿಂಗಳಿಂದ. ಅದು ಯಾವ್ದೋ ಇಂಜುರಿ ಹ್ಮ್. ಮಾಡ್ಕೊಂಡು ಹೌದು ಕಷ್ಟಪಟ್ಟು ಹೌದು, ರಿಹಾಬಿಲಿಟೇಟ್ ಮಾಡ್ಕೊಂಡು ಎಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ. ಕರೆಕ್ಟ್ ಟೈಮಿಗೆ ನಮ್ಮ ರೋಹಿತ್ ಶರ್ಮಗೆ ಕಾಲ್ ಎಳ್ಕೊಂಡ್ಬಿಡುತ್ತೆ, ಅವೇ ಸೀರೀಸ್ ಓವರ್ಸೀಸ್ ಟೆಸ್ಟ್ ಸೀರೀಸ್ ಅಂದ್ಬಿಟ್ಟು. So ಅದಕ್ಕೆ ಹೌದು ಹೌದು. ಇವನು ಮತ್ತೆ ಓಪನಿಂಗ್ ಮಾಡು, ಇಲ್ಲ ಇಲ್ಲ ಇಲ್ಲ, ಇವಾಗ ರೋಹಿತ್ ಶರ್ಮಾ ಇಲ್ಲ ಅಂತ ಅಂದ್ಬಿಡ್ತಾರೆ. ಆಮೇಲೆ ಯಾವನೋ ಹೊಸೊಬ್ಬ ಓಪನರ್ ತಗೊಂಡ್ಬಿಡ್ತಾರೆ. ಆಮೇಲಿಂದ ಇವನ್ಗೆ ಇಲ್ಲ ನಾವು ಓಪನ್ ಹೊಸೊಬ್ಬ ಆಡಿಸ್ತೀನಿ, ಮತ್ತೆ ಒನ್ ಡೌನ್ ಆಡು ಅಂತ ಅನ್ನಿಸ್ತಾರೆ. ಆಮೇಲಿಂದ ಸಾಯಿ ಸುದರ್ಶನ್ ತಗೊಂಡ್ಬಿಡ್ತಾರೆ ಒನ್ ಡೌನ್ ಆಡ್ಸಕ್ಕೆ. ಮತ್ತೆ ಇವನ್ 5 ಡೌನ್ ಕಳಿಸ್ತಾರೆ. ಆಮೇಲಿಂದ ಸಾಯಿ ಸುದರ್ಶನ್ ಫ್ಲಾಪ್ ಆಗ್ತಾನೆ. ಸೊ ಇವನ್ ಮತ್ತೆ 3 ಡೌನ್ 1 ಡೌನ್ ಕಳಿಸ್ತಾರೆ, 3 hours ಹೋಗ್ಬಿಟ್ಟು 3 ಆಡು ಅಂತ. ಸೊ ಇವನ್ ಲೈಫೇ ಒಂಥರ ಹೆಂಗೆ ಅಂತಂದ್ರೆ, ಇವನು ಐಡಿಯಲ್ ಗೋಯಂಕ ಕ್ಯಾಂಡಿಡೇಟ್. ಒಂಥರ ಈಗ ಕಲ್ಟ್ ಗಳಿಗೆ ವಲ್ನರಬಲ್ ಪೀಪಲ್ ಇರ್ತಾರಲ್ಲ, ಅಂದ್ರೆ ಒಂದ್ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದ್ರೆ. ಈಗ ನಿತ್ಯಾನಂದ ಈಗ ಒಂದ್ ಸ್ವಲ್ಪ ಯಾರೋ ವಲ್ನರಬಲ್ ವುಮನ್ ಅಥವಾ ಒಂದ್ ಸ್ವಲ್ಪ ಡೀಪ್ಲಿ ಓವರ್ಲಿ ರಿಲಿಜಿಯಸ್ ಪೀಪಲ್ ಇಂದ ಅಂದ್ರೆ ಬ್ರೈನ್ ವಾಶ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಆತರ ಈ ಕೇಂದ್ರವ್ರು ಹಂಗೇನೆ. ಒಂದ್ ಸ್ವಲ್ಪ ಎಂ ಕೆ ಇನ್ಫ್ಲುಯೆನ್ಸ್ ಅಲ್ಟ್ರಾ ಮಾಡಿದ್ರೆ ಸಾಕು. ಒಂದ್ ಅಲ್ಟ್ರಾ ಸ್ವಲ್ಪ ಮಾಡ್ಬಿಟ್ಟಿದ್ದಾರೆ ಅವ್ರು. ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದ್ರೆ ಸಾಕು ಅವನ್ಗೆ. ಅವನೊಂಥರ ಅಂದ್ರೆ ಫುಲ್ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಹೆಂಗ್ ಬೇಕೋ ಹಂಗ ಆಗ್ಬಿಡ್ತಾನೆ. ಇನ್ಫ್ಲೂಯೆನ್ಸರ್ ಇವನೀಗ ಇಂದ ಕೆ ಎಲ್ ಇನ್ಫ್ಲೂಯೆನ್ಸ್ ರಾಹುಲ್ ಆಗ್ಬಿಟ್ಟ. ಕ್ರಿಕೆಟ್ ನಲ್ಲಿ ಹೆಂಗ ಹೋಗಿದಾನೆ ಅಂದ್ರೆ, ಒಳ್ಳೆ ಅದೇ ಹಳೆ ಕನ್ನಡ ಮೂವಿನಲ್ಲೆಲ್ಲ ಎಲ್ಲ ಮೂವಿನಲ್ಲೂ ಒಬ್ಬ ಇರ್ತಾನೆ. ಅವನಿಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಬಿಡ್ತಾರೆ ಅಂದ್ರೆ, ಬಟ್ ಅವ್ನ್ ಯಾವತ್ತೂ ಹೀರೋ ಆಗಲ್ಲ. ಈಗ ಶಶಿಕುಮಾರ್ ತರ ಅಂದ್ರೆ ಎಲ್ಲ ಮೂವಿನಲ್ಲೂ ವಿಷ್ಣುವರ್ಧನ್ ತಮ್ಮ ಆಗಿರ್ತಿದ್ದ. ಇನ್ನೊಂದ್ ಮೂವಿನಲ್ಲಿ ಇನ್ಯಾವ್ದೋ ವಿಲನ್ದು ತಮ್ಮ ಆಗಿರ್ತಿದ್ದ. ಇನ್ನೊಂದ್ ಮೂವಿನಲ್ಲಿ ಅದೇ ಒಬ್ಬ ಬರ್ತಾನೆ, ಹೀರೋ ತಂಗಿನ ಲವ್ ಮಾಡ್ತಾನೆ, ಆಮೇಲೆ ವಿಲನ್ ಅವ್ನ್ ಸಾಯಿಸ್ಬಿಡ್ತಾನೆ. ಆ ತರದ್ ರೋಲ್ KL ರಾಹುಲ್ದು. ಒಂಥರ ಸಾಧು ಕೋಕಿಲ ಅಂತ ಅನ್ನಕ್ಕಾಗಲ್ಲ. ಅವನು ಅಟ್ಲೀಸ್ಟ್ ಎಲ್ಲಾ ಮೂವಿನಲ್ಲೂ ಇಂಪ್ಯಾಕ್ಟ್ ಮಾಡ್ತಾನೆ. KL ರಾಹುಲ್ ಒಂಥರ ಶಶಿಕುಮಾರ್ ತರ ಅವ್ನು. ಇದು ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್, ಇಂಡಿಯನ್ ವರ್ಷನ್. ನಾವ್ ಇಷ್ಟೆಲ್ಲ ಅಂದಿದೀವಿ, ನಾಳೆ ದೆಂಗ್ಬಿಟ್ರೆ ನಮ್ ಕತೆ. ಇಲ್ಲ ಅದು ಗ್ಯಾರಂಟಿ, ಅವರಿಂದ ಇನ್ನಿಂಗ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ಬೇಕಷ್ಟೇ. ಹ್ಮ್
ಸೊ ನಾವು ಆಕ್ಚುಲಿ RCB ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿದೀವಿ. ಅಂದ್ರೆ ನಾವು ಬ್ಯಾಟಿಂಗ್ ನಲ್ಲಿ ಕೊಲಾಪ್ಸ್ ಆಗ್ತದೆ, ಕ್ಯಾಚ್ ಕೋಟ್ ಔಟ್ ಆಗ್ತಾ ಇದೀವಿ. ಪ್ಲಸ್ ಅಲ್ಲಿ ನಂಬರ್ 5 ನಲ್ಲಿ ಯಾರು ಸಾಲಿಡ್ ಆಗಿಲ್ಲ. ಅದಕ್ಕೆ 2 ಸೊಲ್ಯೂಷನ್. ಒಂದು ಫಿಲ್ ಸಾಲ್ಟ್ ಏನಾದ್ರು ಇಂಜುರಿಯಿಂದ ವಾಪಸ್ ಬಂದ್ರೆ ಜೇಕಬ್ ಬೆಥೆಲ್ನ ಅಲ್ಲಿ ಆಡಿಸಿ ರೊಮಾರೋ ಶೆಪರ್ಡ್ನ ಕೂಡ್ಸೋದು, ಇಲ್ಲಾಂದ್ರೆ ವೆಂಕಟೇಶ್ ಅಯ್ಯರ್ನ ತಂದು ರೊಮಾರೋ ಶೆಪರ್ಡ್ನ ಕೂಡ್ಸೋದು. ಸೊ ಫಸ್ಟ್ ಬಾಟಮ್ ಲೈನ್ ಏನಂದ್ರೆ ಅವನನ್ನ ಕೂಡಿಸ್ಬೇಕು ಅಂತ. ಆಮೇಲೆ ನಮ್ದು ಇರೋ 5 ಬೌಲರ್ಸ್ ನಲ್ಲಿ 5 ಬೌಲರ್ಗೂನು ಅವ್ರು ಹೊಡ್ಸ್ಕೊಂಡ್ರು ಬ್ಯಾಟ್ ಡೇ ಇದ್ರು ಅವ್ರ ಕೋಟನ್ ಮುಗಿಸ್ಲಿ. ಏನಾದ್ರು ತುಂಬಾ ಏನೋ ಕಾಲಿಡ್ಕೊಂಡ, ಈಗ ಇವನ್ ಯಾವನವನು ರಕ್ಷಿತ್ ಸಲಾಂ ಕಾಲಿಡ್ಕೊಂಡ, ಆತರ ಎಲ್ಲ ಆದಾಗ ಮಾತ್ರ ರೊಮಾರೋ ಶೆಪರ್ಡ್ ಕಡೆನೋ ಬೆಥೆಲ್ ಕಡೆನೋ. ಅದ್ರ ಬದಲು ಬೆಥೆಲ್ಗೆ ಕೊಡ್ಬೋದಾಗಿತ್ತು ಲಾಸ್ಟ್ ಮ್ಯಾಚ್ 1 ಓವರ್. ಅಷ್ಟೊಂದೇನ್ ಅವನಷ್ಟಂತ ಹೊಡ್ಸ್ಕೊತಾ ಇರ್ಲಿಲ್ಲ, 17 ರನ್ ಎಲ್ಲ. ಸೊ ಇದೆಲ್ಲ ಒಂಥರ ನಾವು ಆಗ್ಲೇ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದೀವಿ ಪಾಯಿಂಟ್. ಇದ್ ಬಿಟ್ಟು ಜಸ್ಟ್ ನಾವ್ ಈ ಡೆಲ್ಲಿ ಟೀಮ್ ನೋಡಿ, ಇವ್ರ ಬೌಲಿಂಗ್ ಅಟ್ಯಾಕ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಆ ಈ ಪಿಚ್ಚುನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಪ್ರೋಚ್ ಹೆಂಗಿರ್ಬೇಕು ಗೇಮ್ ನಲ್ಲಿ, ಅಂದ್ರೆ ನಾನು ಬರೀ ಬ್ಯಾಟಿಂಗ್ ಬೌಲಿಂಗ್ ಅಂತ ಹೇಳ್ತಿಲ್ಲ, ಆಸ್ ಅ ಟೀಮ್ ನಾವು ಏನ್ ಅಪ್ರೋಚ್ ಇರ್ಬೇಕು ನಮ್ದು ಅಂತ. ಫಸ್ಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಅಲ್ಲಲ್ಲ ಇವನು ಸಾಲ್ಟ್ ಆಡಲ್ಲ ನಾಳೆ. ಅವನು ಕನ್ಫರ್ಮ್ಡ್ ಇನ್ನೊಂದು ಮ್ಯಾಚ್ ಮಿಸ್ ಮಾಡೋಕೆ. ಹೋಪ್ಫುಲಿ ಲಾಂಗ್ ಟರ್ಮ್ ಅಲ್ಲ ಅಂತ ಪ್ರಿಪೇರ್ ಮಾಡ್ಕೋಬೇಕು. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಲಾಸ್ಟ್ ಮ್ಯಾಚ್ ಡೆಲ್ಲಿ ಮೇಲೆ ವಿ ಹ್ಯಾಡ್ ಪುಟ್ ದೆಮ್ ಅಂಡರ್ ಪ್ರೆಷರ್. ಅರ್ಲಿ ವಿಕೆಟ್ಸ್ ತಗೊಂಡು ಭುವನೇಶ್ವರ್ ಕುಮಾರ್ ತುಂಬಾ ಒಳ್ಳೆ ಸ್ಪೆಲ್ ಮಾಡ್ತಿದ್ದ ಪವರ್ ಪ್ಲೇ ನಲ್ಲಿ. ನನ್ ಲೆಕ್ಕದಲ್ಲಿ ಹಿ ಶುಡ್ ಹಾವ್ ಬೋಲ್ಡ್ 1 more ಓವರ್. ಅಷ್ಟು ಒಳ್ಳೆ ರಿದಮ್ ಅಲ್ಲಿ ಇದ್ದಾಗ, ಆಮೇಲೆ ಅಪೋನೆಂಟ್ಸ್ ಅವನ ಅವಾಗ ಒಂದ್ ಸ್ವಲ್ಪ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡ್ಕೊಂಡು ಗುರು ಆಡ್ಕೊಂಬೋಣ ಅನ್ನೋ ಟೈಮಲ್ಲಿ ವಿ ಶುಡ್ ಹಾವ್ ಪುಟ್ ಮೋರ್ ಪ್ರೆಷರ್. ನಾವು ಪ್ರೆಷರ್ ರಿಲೀಸ್ ಮಾಡಿದ್ವಿ. ನಾವು ವಿ ಡಿಂಟ್ ಪರ್ಸ್ಯೂ ದಟ್ ಪ್ರೆಷರ್. ಅವಾಗ ನಾವ್ ಅದನ್ನ ತುಂಬಾ ಸತಿ ಮಾಡ್ತಿದೀವಿ ಈ ಸೀಸನ್. ಅಂದ್ರೆ ಏನಾದ್ರು 1 ಓವರ್ ಚೆನ್ನಾಗಿ ನಾನು ಹೇಳಿದ್ನಲ್ಲ ಹೋದ ಎಪಿಸೋಡ್ ಅಲ್ಲಿ, 1 ಓವರ್ ಚೆನ್ನಾಗಿ ಮಾಡಿದ್ರೆ ಸುಮ್ನೆ ರೊಟೇಟ್ ಮಾಡ್ಬಿಡ್ತಾರೆ ಬೌಲರ್ಸ್ ನ, ಅಥವಾ ಇಲ್ಲ ಆಮೇಲೆ ಬೇಕಾಗುತ್ತೆ ಅಂತ ಈಗ ಇನ್ಶೂರೆನ್ಸ್ ತರ ಆಗೋಗಿದೀವಿ ನಾವು. ಏನಂದ್ರೆ ಇಲ್ಲ ಎಲ್ಲ ಸೇವ್ ಮಾಡಿಟ್ಕೋ ಲಾಸ್ಟ್ ಅಲ್ಲಿ ಬೇಕಾಗುತ್ತೆ ಅಂತ. ಸೊ ಆತರ ಒಂಥರ ಅಂದ್ರೆ ನಾವು ತುಂಬಾ ಯೋಚನೆ ಓವರ್ ಥಿಂಕ್ ಮಾಡ್ತಿದೀವಿ. ಸೊ ಅದನ್ನ ಮಾಡಕ್ ಹೋಗ್ಬಾರ್ದು ಬೇಸಿಕಲಿ. ಆಮೇಲೆ ಇನ್ನ ಒಂದು, ನಾವ್ ಆಕ್ಚುಲಿ ಲಾಸ್ಟ್ ಹೋದ್ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಡೆಲ್ಲಿ ನಾವು ಜಾಸ್ತಿ ಡಾಟ್ ಬಾಲ್ಸ್ ಆಡ್ಲಿಲ್ಲ ವಿತ್ ಇನ್ ಫಸ್ಟ್ 10 ಓವರ್ಸ್. ಅದಕ್ಕೆ ನಾವು ಆಲ್ಮೋಸ್ಟ್ 10 runs per over ಹೋಗ್ತಿದ್ವಿ. ಇವೊಂದು ನಾವು ಬೌಂಡ್ರೀಸ್ ಹೊಡೆಯಕ್ ಆಗ್ತಿರ್ಲಿಲ್ಲ ಜಾಸ್ತಿ ಅಂತಂದ್ರು. ಆಮೇಲೆ ಆಫ್ಟರ್ 10th ಓವರ್ ಅವ್ರು ಚೆನ್ನಾಗಿ ಡಾಟ್ ಬಾಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ವಿಕೆಟ್ಸ್ ಹೊಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂಡ್ ವಿ ಕುಡಂಟ್ ಇವನ್ ಕ್ರಾಸ್ 200 ವೆನ್ ವಿ ಆರ್ ಗೋಯಿಂಗ್ ಎಟ್ 10 runs per over ಅಪ್ ಅಂಟಿಲ್ 10th ಓವರ್. ಸೊ ನನ್ ಲೆಕ್ಕದಲ್ಲಿ ದಟ್ ಶುಡ್ ಬಿ ಅವರ್ ಟೆಂಪ್ಲೇಟ್. ನಾವು ಆದಷ್ಟು ಕಮ್ಮಿ ಡಾಟ್ ಬಾಲ್ಸ್ ಆಡ್ಬೇಕು, ಅವ್ರಿಗೆ ಆದಷ್ಟು ಪ್ರೆಷರ್ ಹಾಕ್ಬೇಕು ಡಾಟ್ ಬಾಲ್ಸ್ ಮಾಡಿ ಅರ್ಲಿ ವಿಕೆಟ್ಸ್ ತಗೊಂಡು. ಅಷ್ಟೇನೆ. ನಾವು ಅದ್ ಹೆಂಗೆ ಅಂತಂದ್ರೆ, ಒಂದ್ಸತಿ ಕುತ್ತಿಗೆ ಇಟ್ಕೊಂಡ್ರೆ ಈಚೆಕ್ ಬಿಡ್ಬಾರ್ದು, ಅದಿರೋದು. ಎರಡು ವ್ಯಾಲಿಡ್ ಪಾಯಿಂಟ್ಸ್. ಅದು ಒಂದೇನಂದ್ರೆ ತುಂಬಾ ಇನ್ಸೂರೆನ್ಸ್ ಮೈಂಡ್ ಸೆಟ್, ಅದು ತುಂಬಾ ಒಳ್ಳೆ ಪ್ಯಾರಲ್. ಅದೇನಂದ್ರೆ ಲಾಸ್ಟ್ ತನಕ ಇಟ್ಕೊಳ್ಳೋದು ಬೇಡ, ಸೇವ್ ಮಾಡೋದು ಬೇಡ ಅಂತ ಅದನ್ನೇ ತಪ್ಪು ಮಾಡಿದ್ರು ಲಾಸ್ಟ್ ಗುಜರಾತ್ ಮ್ಯಾಚ್ ಅಲ್ಲಿ ಶೆಪರ್ಡ್ ಮಾಡಿಸಿ. ಸೊ ಅದನ್ನೇ ಮಾಡ್ಕೊಂಡ್ ಬಂದಿದ್ರೆ, ದೇ ವುಡ್ ಹಾವ್ ಗಿವನ್ ಸೇ ಒನ್ ಆಫ್ ದ ಸ್ಪಿನ್ನರ್ಸ್ ದ 7th or 8th ಓವರ್, ಆ ಸಿಚುವೇಶನ್ ಬರ್ತಿರ್ತಿಲ್ಲ ವೇರ್ opponents would have accelerated to such an extent that we had to pull things back. So ಅದೇ and other point was, when you are on top of the opposition, go for the kill. Correct example is against Delhi in Bangalore, when they were 3 down in the power play and Bhuvi could have bowled 1 more over. ಅದು ಇಟ್ ವಾಸ್ ಅ ಸ್ಪರ್ ಆಫ್ ದ ಮೊಮೆಂಟ್ ಡಿಸಿಷನ್. ಇವಾಗ ಭೂವಿ ಡೆತ್ ಇಟ್ಕೋತೀಯಾ, ತುಂಬಾ ಟೈಟ್ ಆಗ್ಬೋದು ಗೇಮು, ಅಥವಾ ಗೇಮ್ ಇವಾಗ್ಲೇ ಮುಗಿಸ್ತೇ ಇನ್ನೊಂದು ವಿಕೆಟ್ ತೆಗೆದ್ರೆ. ಅವಾಗ ಆ ಸಿಚುವೇಶನ್ ಅಲ್ಲಿ ರಾಹುಲ್ ವಿಕೆಟ್ ತೆಗೆದಿದ್ರೆ ಗೇಮ್ ಓವರ್. ಅದು ಯಾರಪ್ಪ ಬರ್ತೀವಿ, ಅಕ್ಷರ್ ಪಟೇಲ್ ಪವರ್ ಪ್ಲೇ ಇಂದ ಡೆತ್ ಅಂತ ಆಡೋಕ್ ಆಗ್ತಿತ್ತ? ಚಾನ್ಸೇ ಇಲ್ಲ, ಮುಂಚೆನೆ ಕಾಲ್ ಇಟ್ಕೊಂಡಿದ್ದ ಅವನು. ಸೊ ವಿ ನೀಡ್ ಟು ಫೈಂಡ್ ದಟ್ ಬ್ಯಾಲೆನ್ಸ್ ಆಫ್, ಇವನ್ ಇನ್ ಬ್ಯಾಟಿಂಗ್ ವಿ ನೀಡ್ ಟು ಫೈಂಡ್ ದಟ್ ಬ್ಯಾಲೆನ್ಸ್ ಆಫ್ ಏನ್ ಹೇಳ್ತಾರೆ, ಓವರ್ ಅಗ್ರೆಷನ್, over confidence versus over aggression versus aggression, over confidence versus confidence. And we should exactly CSK match ಆಡಿದ್ವಲ್ಲ ಆ ತರ ಟೆಂಪ್ಲೇಟ್ ಇಟ್ಕೋಬೇಕು. We should not lose more than maximum 2 wickets until the 12th 11th over, because ಅವಾಗ ಗೊತ್ತು ರಜತ್ ಬರ್ತಾನೆ, ಸ್ಪಿನ್ ಹೊಡಿತಾನೆ ಅಂತ. ಅಂಡ್ ಅದು ದರ್ಕಾ ಮಹಲ್ ಕಾಣಿಸ್ಕೋತಿದೆ ಇವಾಗ. ನೇರಾ ಇಸ್ ಅನ್ ಎಕ್ಸೆಪ್ಷನ್. ನೇರಾ ಗುಜರಾತ್ ಕೋಚ್ ಆಗಿದ್ರಿಂದ
ನಾನು ಅಬ್ಸರ್ವ್ ಮಾಡಿರೋದು ಏನಂದ್ರೆ ಅವ್ನ್ ಈ ಪ್ಲೇಸ್ ಅಟ್ ದ ಈಗೋ ಆಫ್ ದ ಬ್ಯಾಟ್ಸ್ಮನ್ ಸ್ಟ್ರೆಂತ್. ಇವಾಗ ರಜತ್ ಪಟೇಲ್ 6 ಹೊಡಿತಾನ, ಸ್ಪಿನ್ನರ್ಸ್ 6 ಹೊಡಿತಾನ, ಅವನಿಗೆ ಸ್ಪಿನ್ನರ್ಸೇ ಕೊಡ್ತೀನಿ ಅಂತ. ಅದು ಟೈಮ್ಸ್ ವರ್ಕ್ ಆಗುತ್ತೆ, ನೋಡಿದೀವಿ. ದಟ್ ಇಸ್ ಆಲ್ಸೋ ಗಿವನ್ ದವ್ ಅನ್ IPL ಟೈಟಲ್ ಇನ್ಫ್ಯಾಕ್ಟ್, ಆತರ ವರ್ಕ್ ಮಾಡಿ ಮಾಡಿ ಮಾಡಿ. ಬಟ್ ದೇರ್ ಅ ವೆರಿ ಲೋ ಸಕ್ಸಸ್ ರೇಟ್ ಅಂಡ್ ಇಟ್ ಇಸ್ ಅ ವೆರಿ ಪ್ರೆಡಿಕ್ಟಬಲ್ ಕೈಂಡ್ ಆಫ್ ಥಿಂಗ್. ಅದಕ್ಕೆ ಆ ಒಂದು ಎಕ್ಸೆಪ್ಷನ್, ಮಾನಸ್ ಉತ್ತರ್ಗೆ 17th ಓವರ್ ರಜತ್ ಇದ್ದಾಗ ಬೌಲಿಂಗ್ ಕೊಟ್ಟಿದ್ದು. ಇಲ್ಲ ಅಂದ್ರೆ ಯೂಶಲಿ ಸ್ಪಿನ್ನರ್ಸ್ ಆಪರೇಟ್ ಟುವರ್ಡ್ಸ್ ಎಂಡ್ ಆಫ್ ದ ಪವರ್ ಪ್ಲೇ ಅಂಡ್ ಸ್ಟಾರ್ಟ್ ಆಫ್ ದ ಮಿಡ್ಲ್ ಓವರ್ಸ್. ಸೊ ಅದು ಒಂದು ಎಂಟ್ರಿ ಪಾಯಿಂಟ್ ರಜತ್ಗೆ ಚೆನ್ನಾಗಿ ಆಗ್ತಿದೆ ದಿಸ್ ಸೀಸನ್. He should make the most out of that instead of getting too attacking. So pick the right moments to attack. Don't be overly aggressive. Don't lose 3 wickets in 3 overs. ಆ ಸಿಚುವೇಶನ್ ಬರ್ಲೇಬಾರ್ದು. ಸೊ ಯಾ, ಟೆಂಪ್ಲೇಟ್ ಶುಡ್ ಬಿ ಲೈಕ್ CSK ಮ್ಯಾಚ್, ಬಟ್ ಆತರ ತುಂಬಾ ಅಗ್ರೆಸಿವ್ ಆಗಿ ಹೋಗ್ಬಾರ್ದು. ವಿ ಆರ್ ಸೆಟ್ಟಿಂಗ್ ಅ ಟಾರ್ಗೆಟ್. ಚೇಸ್ ಮಾಡಿದ್ರೆ ಆ ಕಾನ್ಫಿಡೆನ್ಸ್ ಇದೆ. ಇವಾಗ 200+ ಮಾಡಿದ್ರು ನಮ್ಮವರು ದೇ ವಿಲ್ obviously Kohli is there ಅಲ್ಲಿ. Kohli will have a role to play, but other than that also other batsmen around him also are contributing perfectly to the chase. They've that Sunrisers match ಅಲ್ಲಿ ನೋಡಿದ್ವಿ, ಗುಜರಾತ್ ಮ್ಯಾಚ್ ಅಲ್ಲೂ ನೋಡಿದ್ವಿ ಎಷ್ಟು ಚೆನ್ನಾಗಿ ಚೇಸ್ ಅನ್ನ ಇದನ್ನ ಮಾಡ್ದ ಅಂತ. ಅಂಡ್ ಕೊಹ್ಲಿ ಆ ಲಕ್ನೋ ಮ್ಯಾಚ್ ಆನ್ ವೆರಿ ಡಿಫಿಕಲ್ಟ್ ಪಿಚ್, ಅದರಲ್ಲೂ ತುಂಬಾ ಅಂಡರ್ ಟಾಕ್ಡ್ ಅಬೌಟ್ ಆಸ್ಪೆಕ್ಟ್. ತುಂಬಾ ಚೆನ್ನಾಗಿ ಅಗ್ರೆಷನ್ at the correct time he picked the moment. So template has to be that, pick the correct moments to attack if you are chasing or batting first. Don't lose wickets in clusters. And bowling bandaga already, which has been ideally start with Bethel. Don't keep him as impact sub, because avag Bethel ಗೆ 2 ಓವರ್ ಕೊಟ್ಟರು ಕೊಡಬಹುದು. ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಎಲ್ಲ ಒಳ್ಳೆ ಪಾಯಿಂಟ್ಸ್ ಏನೇ, ನಂಗೆ ಹೇಳಕ್ ಏನು ಉಳಿಸ್ಲಿಲ್ಲ ಇಬ್ರುನು. ಇದೇ ರೂತ್ಲೆಸ್ ಆಗಿ RCB ಏನು ಉಳಿಸಬಾರ್ದು. ಲೀವ್ ನಥಿಂಗ್ ಆನ್ ದ ಟೇಬಲ್ ಅಂತಾರೆ. ಅಲ್ಲ, ನುಂಗ್ಬಿಡ್ಬೇಕು. ಸೊ ಇವಾಗ ಇಟ್ ಇಸ್ ಆಲ್ಸೋ ಸಿಚುವೇಶನ್ ಇನ್ ದ ಲೀಗ್ ವೇರ್ ರಿವರ್ಸ್ ಫಿಕ್ಸ್ಚರ್ಸ್, ರಿವೆಂಜ್ ವೀಕು, ರಿವೆಂಜ್ ಮ್ಯಾಚಸ್, ಆ ತರದೆಲ್ಲ ಸ್ವಲ್ಪ ತುಂಬಾ ಮಾತಾಡ್ತಾ ಇರ್ತಾನೆ. ಬಟ್ ವಿ ನೀಡ್ ಟು ಸ್ಟಿಕ್ ಟು ಅವರ್ ಸ್ಟ್ರೆಂತ್. ಇವಾಗ ಆಪೋಸಿಷನ್ ಒಂದ್ಸತಿ ಆಡಿರ್ತಾರೆ, ರೀಸೆಂಟ್ ಆಗೇ ಆಡಿರ್ತಾರೆ RCB ಮೇಲೆ. ಸೊ ಕನ್ಸಿಡರಿಂಗ್ ದಟ್ ವಿ ನೀಡ್ ಟು ಲುಕ್ ಅಟ್ ದೇರ್ ಪ್ಯಾಟರ್ನ್ ಆಫ್ ಪ್ಲೇ. ಇವಾಗ ಗೊತ್ತು ಡೆಲ್ಲಿ ಅಂದ್ರೆ, ಅಂಡ್ ಈವನ್ ಫಾರ್ ದಟ್ ಮ್ಯಾಟರ್ ಡೆಲ್ಲಿ ನಾವು ನೆಕ್ಸ್ಟ್ 3 ಮ್ಯಾಚಸ್ ಇರೋದು ಇಸ್ ದ ಎಕ್ಸಾಕ್ಟ್ 3 ಮ್ಯಾಚಸ್ ವಿ ಪ್ಲೇಡ್ ಬಿಫೋರ್ ಇನ್ ಡಿಫರೆಂಟ್ ಆರ್ಡರ್. ನಾವು ಆಡಿದ್ದು ಲಕ್ನೋ, ಡೆಲ್ಲಿ, ಗುಜರಾತ್. ನಮ್ ನೆಕ್ಸ್ಟ್ 3 ಮ್ಯಾಚಸ್ ಇರೋದು ಡೆಲ್ಲಿ, ಗುಜರಾತ್, ಲಕ್ನೋ. ಅದ್ ಯಾವನ್ ಶೆಡ್ಯೂಲ್ ಮಾಡಿದ್ದು ಲಾಸ್ಟ್ ಎಪಿಸೋಡ್ ಅಲ್ಲೂ ಬರ್ತದೆ. ಯಾವನ್ ಶೆಡ್ಯೂಲ್ ಮಾಡಿದ್ದು, ಏನ್ ಮಾಡಿದ್ದು ಯಾವ AI ಮಾಡಿದೆ ಗೊತ್ತಿಲ್ಲ. ಸೊ ಇಟ್ ಕ್ಯಾನ್ ಇದನ್ನ ಬೆನಿಫಿಟ್ ಆಗಿ ನೋಡ್ಬೇಕಂದ್ರೆ ವಿ ಹ್ಯಾವ್ ರೀಸೆಂಟ್ಲಿ ಪ್ಲೇಡ್ ದ ಸೇಮ್ ಅಪೋಸಿಷನ್. ಅವ್ರದ್ದು ಸ್ವಲ್ಪ ಅರ್ಥ ಆಗಿರುತ್ತೆ, ದೇರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನಲೈಸ್ ಮಾಡಿರ್ತಾರೆ. ನಮ್ಮ ಅನಲಿಸ್ಟ್ ಫ್ರೆಡಿ ವಿಲ್ಡೆ ಅಂತವ್ರೆಲ್ಲ ಚೆನ್ನಾಗಿ ನೋಡಿರ್ತಾರೆ ಕ್ಲೋಸ್ ಅಪ್, ಯಾವ ತರ ಹೌ ದೇ ಗೋ ಥ್ರೂ ದ ಓವರ್ಸ್ ವೆನ್ ಇಟ್ ಕಮ್ಸ್ ಟು ಬೌಲಿಂಗ್. ಬ್ಯಾಟಿಂಗ್ ಅಲ್ಲಿ ಯಾರು ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ಅವ್ರು ಯಾವ ತರ ವೀಕ್ನೆಸ್ ತೋರಿಸ್ಕೊಂಡಿದ್ದಾರೆ. ಸೊ ವಿ ನೀಡ್ ಟು ಮೇಕ್ ದ ಮೋಸ್ಟ್ ಔಟ್ ಆಫ್ ದಿಸ್ ಫೇಸ್ ಆಫ್ ಕ್ಲೋಸ್ ಮ್ಯಾಚಸ್ ಬಿಟ್ವೀನ್ 2 ಟೀಮ್ಸ್. ಅಂಡ್ ಅವೇ ಮ್ಯಾಚಸ್ ಏನಂದ್ರೆ ವಿ ನೀಡ್ ಟು ಗೆಟ್ ಬ್ಯಾಕ್ ಟು ದಟ್ ರೂತ್ಲೆಸ್ನೆಸ್ ಆಫ್ ಲಾಸ್ಟ್ ಸೀಸನ್. ಏನಾದ್ರೂ ಅವೇ ಮ್ಯಾಚ್ ಅನ್ನ ಮಾತ್ರ ಬಿಟ್ಕೊಡಲ್ಲ ಅಂತ, ಅದು ಆ ಮೆಂಟಾಲಿಟಿ ಇತ್ತು ಲಾಸ್ಟ್ ಸೀಸನ್. ಈ ಸತಿ ರಾಜಸ್ಥಾನ್ ಮ್ಯಾಚ್ ಯಾವ್ದ್ರಿಂದ ಅದು ಸ್ವಲ್ಪ ಹೋಗಿದೆ. ಇವನ್ ದೋ ವಿ ವೆಂಟ್ ಟು ಮುಂಬೈ ಅಂಡ್ ಬೀಟ್ ದ ಮ್ಯಾಚ್ ವಾಂಕಡೆ, ವಿಚ್ ಇಸ್ fantastic as a achievement. Even though other teams have done it, that in itself is a huge accomplishment. Ivaga second Kotla is again fortress ಅಂತಾನೆ ಹೇಳಲ್ಲ, ಬಟ್ ಇಟ್ಸ್ ಅ ಡಿಫಿಕಲ್ಟ್ ಪ್ಲೇಸ್ ನೋಡ್ದಂಗೆನೆ. ಟಾಸ್ ಗೆಲ್ಬೇಕು, ಟಾಸ್ ಗೆದ್ರೆ ಚೇಸ್ ಮಾಡ್ಬೇಕು, ತರ ಫ್ಯಾಕ್ಟರ್ಸ್ಗಳು ಬರುತ್ತೆ. ಇದನ್ನು ನೋಡಿದ್ರು ನೀನ್ ಇನ್ನೊಂದು ಪಾಯಿಂಟ್ ಹೇಳಿದ್ದು ಡೆಲ್ಲಿ ಆರ್ ಅ ಗುಡ್ ಬೌಲಿಂಗ್ ಸೈಡ್ ಅಂತ. No one is denying that, but when they are put under pressure, ಅವ್ರಿಗೆ ಅದೇನಾಗುತ್ತೆ ಗೊತ್ತಿಲ್ಲ, ಅಷ್ಟು ಜನಕ್ಕೂ ಪ್ರೆಷರ್ ಹಿಡಿದ್ಬಿಡುತ್ತೆ. ಅಂಡ್ ಇವಾಗ ಬೇರೆ ಲುಂಗಿಗಿಡಿ ಮೈಟ್ ನಾಟ್ ಪ್ಲೇ ಬೇಸ್ಡ್ ಆಫ್ ಹಿಸ್ ಲೇಟೆಸ್ಟ್ ಫಿಟ್ನೆಸ್ ರಿಪೋರ್ಟ್. ಸೊ ಅವನ್ ಬದಲು ಯಾರು ಬರ್ಬೋದು ಅಂತ ಯೋಚನೆಗಳಿರ್ಬೋದು. ಇವಾಗ ದುಷ್ಮಂತ ಚಬೀರಾ ಟೈಪ್ ಏನೋ ಬರ್ತಾನ, ಅಥವಾ ವಿಪ್ರಾಜ್ ನಿಗಮ್ ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ಬರ್ದು ಇನ್ನೊಬ್ಬ ಬ್ಯಾಟ್ಸ್ಮನ್ ಆಡಿಸ್ತಾರ ಟಾಪ್ ಆರ್ಡರ್ ಅಲ್ಲಿ, ಅದೆಲ್ಲ ನೋಡ್ಕೋಬೇಕು. ಸೊ ಅವ್ರಿಗೂ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಇದೆ. ಯಾಕಂದ್ರೆ ಎಂಗಿಡಿ ಒನ್ ಆಫ್ ದರ್ ಬೆಸ್ಟ್ ಬೌಲರ್ಸ್ ಈ ಸೀಸನ್. ಅವ್ನ ಬ್ಯಾಂಗ್ಳೂರ್ ಮೇಲೆ ಚಿನ್ನಸ್ವಾಮಿ ಅದೇ ಗೋಗ್ರೀನ್ ಮ್ಯಾಚ್ ತುಂಬಾ ಚೆನ್ನಾಗಿ ಮಾಡಿದ ಡೆತ್ ಅಲ್ಲಿ. ಸೆಟಲ್ ಆಗೋಕೆ ಬಿಡಿಲ್ಲ ಜಿತೇಶ್ಗೆ, ಟಿಮ್ ಡೇವಿಡ್ಗೆ.
ಬಂದು ಬಂದು ಸ್ಲೋವರ್ ಬಾಲು ಯಾರ್ಕರ್ಸ್ ಜಾಮ್ ಮಾಡ್ತಾನೆ ಇದ್ದ ಪಿಚ್ಗೆ. ಅಂದ್ರೆ ಅವ್ನು ಲಾಸ್ಟ್ ಇಯರ್ ಆಡಿದ್ನಲ್ಲ ಇವ್ರಗಳ ಜೊತೆ ಎಲ್ಲ, ಅವನಿಗೆ ಗೊತ್ತಿತ್ತು ಇವ್ರದ್ದೆಲ್ಲ. ಸೊ ನಾವೀಗ ಅಂದ್ರೆ ಎಲ್ಲ ನೀವು ಹೇಳಿ ಮುಗಿಸ್ಬಿಟ್ಟಿದ್ದೀರಾ. ನಾವೀಗ ಡೈರೆಕ್ಟ್ ಆಗಿ ಹಾಗಾದ್ರೆ ಅಗಲವಾದ ಎಸೆತ ಹೋಗೋಣ. ಓಕೆ. ಒಂದ್ ಪಾಯಿಂಟ್ ಏನು ಅಂದ್ರೆ, ನಾವು ಈ DC ಗೇಮ್ ಅನ್ನ ಆಮೇಲೆ ಗುಜರಾತ್ ಗೇಮ್ ಅನ್ನ ಸೀರಿಯಸ್ ಆಗಿ ಆಡಿ ಚೆನ್ನಾಗಿ ಗೆದ್ರೆ ಆರಾಮಕ್ಕೆ LSG ಟೈಮ್ ನಲ್ಲಿ ಸ್ವಲ್ಪ ಎಲ್ಲರೂ ರಿಲ್ಯಾಕ್ಸ್ ಆಗ್ಬೋದು. ಈಗ ಅನಾಲಿಸ್ಟ್ ಒಂದ್ಸತಿ ಮನೆಗೆ ಹೋಗಿ ಬರ್ಬೋದು, ಏನು ಕೆಲಸ ಇರಲ್ಲ ಅವ್ರಿಗೆ. ಪ್ಲೇಯರ್ಸ್ ಸ್ವಲ್ಪ ಆರಾಮಕ್ಕೆ ಇರ್ಬೋದು, ಎಲ್ಲರೂ ರಿಲ್ಯಾಕ್ಸ್ ಆಗ್ಬೋದು. ಸೊ ಇದೇ ಹೇಳ್ತಾರಲ್ಲ, ಈಗ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಹೇಳ್ತಾರಲ್ಲ, ಇದೊಂದು ಎಕ್ಸಾಮ್ ಆಗೋಗ್ಲಿ ಆಮೇಲೆ ಫುಲ್ ಆರಾಮಕ್ಕೆ ಇರ್ಬೋದು ನೀನು ಅಂತ, ಆತರ. ಆದ್ರೂ ಅದೇ ನಾನು ಇನ್ನೊಂದು ಪಾಯಿಂಟ್ ಏನ್ ಹೇಳೋದು ಬರ್ತದೆ ಅಂದ್ರೆ, ಇಟ್ ಇಸ್ ಅ ವೆರಿ ಕ್ರೂಷಿಯಲ್ ಪಾರ್ಟ್ ಆಫ್ ದ ಸೀಸನ್. ಈ ಮೊಮೆಂಟ್ಸ್ ಅಲ್ಲಿ ಯೂಶಲಿ ಇಫ್ ಯು ವಿನ್ ಒನ್, you win 2 or 3 on the trot. If you lose one, you lose 2 or 3 on the trot. That is the template. RCB ಆತರ ಟೀಮ್ಸ್ ಬೇರೆದು, ಬಿಕಾಸ್ ಟ್ರೆಡಿಷನಲಿ ಓವರ್ ದ ಲಾಸ್ಟ್ 2 ಸೀಸನ್ಸ್ ಆತರ ಆಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಡಿಫೀಟ್ಸ್, ಡಿಮೋರಲೈಸಿಂಗ್ ಡಿಫೀಟ್ಸ್ ಆಗಿಲ್ಲ. ಬಟ್ ಆದ್ರೆ ಇಂಥದ್ದು ಏನಂತಾರೆ, ಕ್ರಾಂಪ್ ಶೆಡ್ಯೂಲ್ ಅಂತ ಇದ್ದಾಗಲೇ ಆಗ್ಬೋದು. ಭಯ ಆಗ್ತಿಲ್ಲ, ಬಟ್ ಇಟ್ ಈಸ್ ಸಮಥಿಂಗ್ ವಿಚ್ ವೀನ್ ಟು ಬಿ ವೆರಿ ಆಫ್. ಇವಾಗ ಒಂದ್ ಮ್ಯಾಚ್ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ಹೌ ವಿ ಅಪ್ರೋಚ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ವೈ ದ ವೇ ವಿ ಕೇಮ್ ಬ್ಯಾಕ್ ಆಫ್ಟರ್ our defeat to Delhi and the way we executed our plans against Gujarat was again a reflection of what how good and how experienced a side we have. So predictions ಹೇಳ್ಬೇಕಂದ್ರೆ ಫಸ್ಟ್ ನಂದಲ್ಲೇ ಕಾಯ್ತಾ ಇದೆಯಾ? ಸೊ ನಾನೇ ಹೇಳ. ಓಕೆ, ಫಸ್ಟ್ ಬೆಥೆಲ್ 50 ಅಂತ ಹಾಕ್ಬಿಡು. ಬೆಥೆಲ್ 50+. ಇನ್ನೊಂದು ಗೊತ್ತು ಬೇರೆಯವರೆಲ್ಲ ಹೇಳ್ತಾರೆ ಅಂತ, ಸೊ ನಾನು ಅದನ್ನ ಆ ಟಾಪಿಕ್ಗೆ ಬರಲ್ಲ. ಏನ್ ಹೇಳ್ಬೋದು, ಎಲ್ಲ ಒಂದ್ ಕೆಲ್ಸ ಮಾಡೋಣ ಈ ಸತಿ, ಎಲ್ಲಾರು ಒಂದ್ ಹೇಳಿ, ಆಮೇಲೆ ಎಲ್ಲಾರ್ಗು ಎರಡೆರಡು ಹೇಳ್ಸೋಣ. ಐ ಥಿಂಕ್ ಎಲ್ಲಾರ್ಗು ಆತರ. ಇವಾಗ ನಾನು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ರಾಹುಲ್ 50 ಹೇಳಿದ್ರೆ ನೀವಿಬ್ರು ಅದನ್ನೇ ಯೋಚನೆ ಮಾಡಿರ್ತೀರಾ, ಸೊ ಅದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಈ ತರ ಏನ್ ಮಾಡೋಣ? ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ, ನಂಗೆ ಅದ್ ಬೇಡ ಅಂತಾನೆ. ನೀವೆಲ್ಲಾರು ಒಂದ್ ಹೇಳಿ, ಆಮೇಲೆ ನನಗೆ ಟೈಮು ಸಿಗುತ್ತೆ ಎರಡನೇ ಯೋಚನೆ ಮಾಡಕ್ಕೆ. ಅದಕ್ಕೆ ನೀವು 3 ಜನ ಒಂದೊಂದು ಹೇಳ್ಬಿಡಿ, ಅದು ಆತರ ಫಾಲೋ ಮಾಡೋಣ. ಐ ಥಿಂಕ್ ದಟ್ ಈಸ್ ಲಿಟಲ್ ಬೆಟರ್. ಫಸ್ಟ್ ಪ್ರೆಡಿಕ್ಷನ್ ಏನು ಅಂತಂದ್ರೆ, ಕುಲ್ದೀಪ್ ಯಾದವ್ ವಿಕೆಟ್ಲೆಸ್. ಸರಿಗಿದೆ. ನಂದು ಫಸ್ಟ್ ಪ್ರಿಡಿಕ್ಷನ್ ಏನು ಅಂದ್ರೆ ಕಾಪಿ ಪೇಸ್ಟ್. ನಿಮ್ದು ಸೆಕೆಂಡ್ ಪ್ರಿಡಿಕ್ಷನ್? ಇದು ಒಳ್ಳೆ ಇದು ಯಾವ ತರ ಆಗಿದೆ ಅಂದ್ರೆ, ಕನೆಕ್ಟ್ 4 ಅಂತ ಗೇಮ್ ಇತ್ತು. ಯಾರು ದಟ್ ವಿಚ್ ವಿಲ್ ನಾಟ್ ಬಿ ಮೆನ್ಷನ್ಡ್ ಯಾರು ಹೇಳ್ತಾರೋ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ. ಸೊ ಇವಾಗ ನಾನು ಲಾಸ್ಟ್ ಟೈಮ್ ಏನಪ್ಪಾ ಹೇಳಿದ್ದು, ಲಾಸ್ಟ್ ಟೈಮ್ ಹೇಳಿದಷ್ಟು ಫ್ಲಾಪ್ ಆಯ್ತು ನೋಡು. ಇದಕ್ಕೆ ಸ್ವಲ್ಪ ಅಪ್ರಿಹೆನ್ಷನ್ ಇದೆ ಇವಾಗ. ಬಟ್ ಏನ್ ಹೇಳುದ, ಸ್ಪಿನ್ನರ್ಸ್ at least 6 wickets from both teams combined. Last time greater than or equal to 8 ittu, ಈ ಸತಿ greater than or equal to 6. ವಿ ಬಾಸ್ ವಿಷ್ಣು ಅವರು ಹೇಳಿ. ಇದು ಸುಧಾಮಕ್ ತುಂಬಾ ಇಷ್ಟ ಆಗುತ್ತೆ ಈ ಪ್ರೆಡಿಕ್ಷನ್. ನನ್ನ ಲೆಕ್ಕದಲ್ಲಿ ದೇವದತ್ ಪಡಿಕ್ಕಲ್ ವಿಲ್ ಸ್ಕೋರ್ ಅ ಮ್ಯಾಗ್ನಿಫಿಸೆಂಟ್ 100. ಆಮೇಲಿಂದ ಗ್ರೌಂಡ್ ಇದು ಪ್ರೆಡಿಕ್ಷನ್ ಅಂತ ಅಲ್ಲ, ಥರ್ಡ್ ಪ್ರೆಡಿಕ್ಷನ್ ಬೇಕಾದ್ರೆ ಹಾಕು.
ಅಂತ ಗ್ರೌಂಡ್ ಮಧ್ಯೆ ಬಂದ್ಬಿಟ್ಟು ಮೇರಾ ಗ್ರೌಂಡ್ ನಹಿ ಹೇ ಯೇ ಅಂತೆಲ್ಲ ಮಾಡ್ತದೆ ನೋಡು, ಗ್ಯಾರಂಟಿ ಯಾರು? ದೇವದತ್ ಪಡಿಕಲ್. ಸುಮ್ನೆ ರಾಹುಲ್ ನುರ್ಸಕ್ಕೆ ಅಂತ ಅದ್ ಹೌದು. ಕಾತರ ಸೆಲೆಬ್ರೇಷನ್ ಮಾಡಕ್ ಹೋಗಿ ಏನೋ ಬೇರೆ ಮಾಡ್ತಾರೆ ಅಂತನಾ. ಬೇಸಿಕಲಿ DDP ಕೆ ಎಲ್ ರಾಹುಲ್ ಲಾಸ್ಟ್ ಇಯರ್ ಮಾಕ್ ಮಾಡ್ತಾನೆ. DDP ಆಪ್ತ ಮಿತ್ರ ಅಂತ ಹಾಕ್ಬಿಡ್ತೀನಿ. ಹಾ ನಂದು ಫಸ್ಟ್ ಆಫ್ ಆಲ್ ನಿನ್ ಬಾಯಿಗೆ ಸಕ್ಕರೆ ತುಪ್ಪ ಏನ್ ಬೇಕಾದ್ರೆ ಹಾಕೋ, ಬಟ್ ಸ್ವೀಟ್ ಆಗಿರೋದೆಲ್ಲ ಹಾಕೊಂಡ್ಬಿಡು. ಯಾಕಂದ್ರೆ ಬಟ್ ನಾವ್ ಲಾಸ್ಟ್ ಎಪಿಸೋಡ್ ಮಿಸ್ ಮಾಡ್ಬಿಟ್ವಿ ಅಂದ್ರೆ, ಬಟ್ ಅದೊಂಥರ ಪಾಯಿಂಟ್ಲೆಸ್. ಈಗ ಎಲ್ಲರಿಗೂ ಗೊತ್ತು DDP ಒಂದ್ ಯಾವ ತರ ಪ್ಲೇಯರ್ ಅಂತ. ಅಂದ್ರೆ ನಾನು ಹೇಳ್ತಾ ಇದ್ದೆ ಎವ್ರಿ ಇಯರ್, ಬಟ್ ಈ ಸತಿ ಎಲ್ಲರಿಗೂ ಗೊತ್ತಾಗಿದೆ. ಒಂಥರ ನಾನು ಈ ತರ ಪ್ಲೇಯರೇ ನೋಡಿಲ್ಲ ಜೀವನದಲ್ಲಿ. ಅಂದ್ರೆ ನನ್ ಜೀವನ ಶುರು ಆಗೇನೆ 24 ವರ್ಷ ಅಷ್ಟೇ ಆಗಿರೋದು, ಬಟ್ ಅಂದ್ರೆ ನಾನಂತೂ ನೋಡಿಲ್ಲ. ನಾಟ್ ಇನ್ ಮೈ 24 years of existence. 24 ನನ್ಗೆ ದೇವದತ್ ಪಡಿಕಲ್ ಅವನೇನೆ 24 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದಾನೆ ಇನ್ನು. ಬಟ್ ನಿಜವಾಗ್ಲೂ ನನ್ ದೇವ್ರ ಅಂದ್ರೆ ನಂಬ್ತಾ ಇರ್ಲಿಲ್ಲ. ಈಗ DDP ನೋಡಾದ್ಮೇಲೆ ಅವನೇ ದೇವ್ರು ಅನ್ಸ್ತಾ ಇದೆ. ಅಂದ್ರೆ ಒಂಥರ ಆತರ ಪ್ಲೇಯರ್ ಅವನು. ಅಂದ್ರೆ ಈಗ ಮುಂಚೆ ಸಚಿನ್ ತೆಂಡೂಲ್ಕರ್ನ ಮುಂಬೈನಲ್ಲಿ ಎಲ್ಲರೂ ಪೂಜೆ ಮಾಡ್ತಾರಲ್ಲ, ಆತರ ಮಾಡ್ಬೇಕು ಅನ್ಸ್ತಾ ಇದೆ ದೇವದತ್ ಪಡಿಕಲ್. ವೆರಿ ಸೂನ್ ಮಾಡ್ತೀನಿ. ನಂದು ಸುಧನ್ವಾಗ್ ಒಂದ್ ಸ್ವಲ್ಪ ನಾನು ಅರ್ಲಿ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ ಸ್ವಲ್ಪ ವಲ್ನರಬಲ್ ಪೀಪಲ್ ಕಲ್ಟಿಗೆ ಇರ್ತಾರೆ ಅಂತ. ಸೊ ಬಟ್ ಇವಾಗ ಮೈನ್ ಪ್ರೆಡಿಕ್ಷನ್ ನಾವೀಗ ಏನನ್ನ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಡಿಕ್ಷನ್ಸ್. ಯಾಕೆ ಅಂತಂದ್ರೆ ನಾವು ವಿ ವಿಲ್ ಗೆಟ್ ಟು ನೋ ಯಾರ್ ಕಾಲ ಹೇಳ್ಕೊಳ್ಳುತ್ತೆ ಅಂತ. ಕರೆಕ್ಟ್. ಸೇಮ್ ನನ್ ಸಿಂಪಲ್ ಪ್ರೆಡಿಕ್ಷನ್, KL ರಾಹುಲ್ ಸೆಂಚುರಿ ಅಷ್ಟೇ. ಮೋಸ್ಟ್ಲಿ ಅಕ್ಷರ್ ಪಟೇಲ್. ಇಟ್ಸ್ ನಾಟ್ ಲುಕಿಂಗ್ ಗುಡ್. ಮುಂಚೆ ಬೇರೆ ಕರುಣ್ ನಾಯರ್ 2 ಕ್ಯಾಚ್ ಡ್ರಾಪ್ ಮಾಡಿ ಎಲ್ಲಾರು ಚೆನ್ನಾಗಿ ಬೈತಿದ್ದಾರೆ. ಅಪ್ಪಿ ತಪ್ಪಿನೂ ಅವನಿಗೆ ಒಂದ್ ಗೇಮ್ ಕೊಟ್ಬಿಟ್ರೆ ನಮ್ಮೂರ್ ಮೇಲೆ ಧ್ವಂಸ ಮಾಡ್ಬಿಡ್ಬೋದು. ಗುಡ್ ದಟ್ ನಿತೀಶ್ ರಾಣಾ ಏನೋ ಆಡ್ಕೊಂಡೆ ಲಾಸ್ಟ್ 2 ಮ್ಯಾಚಸ್. ಇಲ್ಲಾಂದ್ರೆ ನನಗೆ ಏನೋ ಎದುರಿಕೆ ಕರುಣ್ ನಾಯರ್ ಏನೋ ನೈಟ್ ಮೇರ್ ಕರುಣ್ ನಾಯರ್ RCB ಮೇಲೆ ಚೆನ್ನಾಗಿ ಹೊಡೆದ್ಬಿಡ್ತಾನೆ ಅಂತ ಲಾಸ್ಟ್ ಇಯರ್ ಇಂದನೂ ಇತ್ತು. ಲಾಸ್ಟ್ ಇಯರ್ ಸದ್ಯ ನಂಗೆ ಜ್ಞಾಪಕ ಇದ್ದಂಗೆ ರನ್ಔಟ್ ಆಗ್ಬಿಟ್ಟ, ರಜತ್ ರನ್ಔಟ್ ಮಾಡ್ದ ಅವನ್ನ, ಅಥವಾ ಇಲ್ಲ ಅವನು ಏನೋ ಆತರ ಉಲ್ಟಾ ಆಗಿರ್ಬೋದು. he made Rajat run out or something, ಏನೋ ಜ್ಞಾಪಕ ಬರ್ತಿಲ್ಲ. ಬಟ್ ಅದೇ there is some ನನ್ಗೆ ಏನೋ ಅನ್ನಿಸ್ತಿತ್ತು ಕರುಣ್ ನಾಯರ್ ಬಂದ್ರೆ ಏನೋ ಮಾಡ್ತಾನೆ ಅಂತ. ಬಟ್ ಸೋ ಫಾರ್ ಸೋ ಗುಡ್, ಏನೋ ವರ್ಕ್ ಆಗಿಲ್ಲ. ಹೋಪ್ಫುಲಿ ನಾಳೆನೂ ಇಂಗಿಡಿ ಬದಲು ಎಕ್ಸ್ಟ್ರಾ ಬೌಲರ್ ಬೇಕು ಅನ್ಕೊಂಡು ಅವ್ರನ್ನೇ ಏನೋ ಬೇರೆಯವ್ರನ್ನ ತರಿಸ್ಬೋದು. ನಂದು ಥರ್ಡ್ ಪ್ರಿಡಿಕ್ಷನ್ ಇದೆ. ಆಕ್ಚುಲಿ ಇದು ತುಂಬಾ ಬೋಲ್ಡ್ ಪ್ರಿಡಿಕ್ಷನ್. ಏನಂದ್ರೆ ರಸಿಕ್ ನೋ ಕ್ರಾಂಪ್. ದಿಸ್ ಇಸ್ ಅ ಗುಡ್ ಒನ್. ದಿಸ್ ಇಸ್ ನನ್ ಫಸ್ಟ್ ಬಂದಿದ್ದಿದೆ ಈ ತರದ್ ಹೇಳೋಣ ಸೇಫ್ ಒನ್ ಅಂತ. ಬಟ್ ಇದು ಚೆನ್ನಾಗಿದೆ. ನಾನು ಒಂದು 3ನೇದು ಹೇಳ್ತೀನಿ. ದೇರ್ ವಿಲ್ ಬಿ RCB ಬ್ಯಾಟ್ಸ್ಮನ್ ಅಟ್ ಲೀಸ್ಟ್ 1 ರನ್ ಔಟ್. ಹೇಳಕ್ ಬೇಜಾರು, ಬಟ್ ಆಗುತ್ತೆ. ಈ ಸತಿ ಇಲ್ಲಿ ತನಕ ಆಗಿಲ್ಲ, ಇವಾಗ ಆಗ್ಬೋದು ಅನ್ನಿಸ್ತಿದೆ. ಒಂಥರ ಎವ್ರಿ ಗೇಮ್ ಸಾಲ್ಟ್ ಕೊಹ್ಲಿದು ಒಂದ್ ಆತರ ಆಗೋಗುತ್ತೆ. ಅಂದ್ರೆ ಇದು ಯಾಕೋ ಡಮಾರು ಅಂತ, ಬಟ್ ಹೆಂಗೋ ಬಚಾವ್ ಆಗಿದೀವಿ. ಹೌದು, ತುಂಬಾ ಕ್ಲೋಸ್ ಕಾಲ್ಸ್ ಬೇರೆ ಆಗಿದೆ. ಹೌದು. ಸೊ ನಮ್ದು ಇದೇ ತರ ನಾವೇನಾದ್ರು ಒಂದು ಲೀನಿಯರ್ ರಿಗ್ರೆಷನ್ ಮಾಡೆಲ್ ಹಾಕಿದ್ರೆ ಒಂದು 14th ಗೇಮ್ ಅಷ್ಟೊತ್ತಿಗೆ ಇಡೀ ಎಕ್ಸೆಲ್ ಶೀಟ್ ಮುಗ್ದೋಗ್ಬಿಡುತ್ತೆ ನಮ್ದು ಪ್ರಿಡಿಕ್ಷನ್. 2 ಇಂದ 3 ಬಂದಿದೀವಿ, ನೆಕ್ಸ್ಟ್ 4, 5 ಜಾಗನೇ ಇರಲ್ಲ ಇಲ್ಲಿ. ಸೊ ಫುಲ್ ಈಗ ನಾವು ಪ್ರಿಡಿಕ್ಷನ್ಸ್ ನ ಸೀರಿಯಸ್ ಆಗಿ ತಗೋತಾ ಇದೀವಿ. ನಮ್ ಇಡೀ ಕ್ರೆಡಿಬಿಲಿಟಿ, ನಮ್ದು ಏನೇನ್ ಇದೆಯೋ ಎಲ್ಲ, ನಮ್ದು ಬ್ರೈನು, ನಮ್ದು ಹಾರ್ಟ್, ಲಂಗ್ಸ್, ಅದು ಎಲ್ಲ ಹಾಕಿ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ನಮ್ ಇಡೀ ಏನಂತಾರೆ ಡರ್ಕ ಮಹೋಲ್ ಇದೆ ಈಗ ಪಾಡ್ಕಾಸ್ಟ್ ನಲ್ಲಿ. ಎಲ್ಲರದು ಬೈಕ್ ಬಂದಿದೆ. ಸೊ ನೋಡೋಣ ನಾಳೆ ಏನಾಗತ್ತೋ ಪ್ರಿಡಿಕ್ಷನ್ಸ್. ಈ ನಡುವೆ ಮ್ಯಾಚ್ ನೋಡ್ತಾ ಇದು ಬೇರೆ ತಲೆಯಲ್ಲಿ ಇರುತ್ತೆ ನನ್ ಪ್ರಿಡಿಕ್ಷನ್ ಏನಾಗತ್ತೋ ಅಂತ. ಸೊ ನೆಕ್ಸ್ಟ್ ಎಪಿಸೋಡ್ ಪಕ್ಕಾ ಇದನ್ನ ರಿವಿಸಿಟ್ ಮಾಡ್ತೀವಿ.
ಬಟ್ ಖುಷಿಯಾಗಿ ರಿವಿಸಿಟ್ ಮಾಡೋ ತರ ಬರೋಣ ಅಂತ ನನ್ಗೆ ಆಸೆ ಇದೆ. ಲಾಸ್ಟ್ ಟೈಮು ಇದನ್ನ ನೋಡಿದಾಗ ಒಂಥರ ಬೇಜಾರಲ್ಲಿ ಮಾಡಿದ್ವಿ, ಅಂದ್ರೆ ಏನೋ ಮಾಡ್ಬೇಕಲ್ಲಪ್ಪ ಅಂತ ಮಾಡಿದ್ವಿ. ಈ ಸಲ ನೆಕ್ಸ್ಟ್ ಟೈಮ್ ಸ್ವಲ್ಪ ಇದ್ರ ಮೇಲೆನೆ ಜಾಸ್ತಿ ಫೋಕಸ್ ಕೊಟ್ಟು ಪರ್ಸನಲ್ ಆಗಿ ಸ್ಟೋರೀಸ್ ಹೇಳ್ತಾ ಎಲ್ಲ ಮಾಡೋಣ ಅಂತ ಹೋಪ್ಸ್ ಇಟ್ಕೊಂಡಿದೀವಿ. ಸೊ ನೆಕ್ಸ್ಟ್ ಟೈಮ್ ನಾವು ಖುಷಿಯಾಗಿ ಬರ್ತೀವಿ, ನೀವು ಖುಷಿಯಾಗಿ ಬರ್ತೀವಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೋತಾ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.